ಅಭಿಯಾನಿ ಭಾಗ್ಯ ಅನ್ನುವಂಥ ಒಂದು ಯೋಜನೆಯನ್ನ ಪ್ರಾರಂಭ ಮಾಡಲಿಕ್ಕೆ ಸರ್ಕಾರ ಮುಂದಾಗಿದೆ. ನೀವು ಕೂಡ ಬೆಂಗಳೂರು ನಿವಾಸಿಯಾಗಿದ್ದೀರಿ, ಏನು ಹೇಳ್ತೀರಿ ಸರ್? ಇದು ಅವಶ್ಯಕತೆ ಇದೆಯಾ, ಹೇಗೆ ಸರ್? ಇವಾಗ ಏನಾಗಿದೆ, ನಾಯಿಗಳ ಹಾವಳಿ ತುಂಬ ಜಾಸ್ತಿ ಆಗಿದೆ. ನೀವು ಕೂಡ ನಿಮ್ಮ ಮೀಡಿಯಾ ಮೂಲಕ ಅದನ್ನು ತೋರಿಸಿದ್ದೀರ. ಎಷ್ಟೋ ಕಡೆ ನಾಯಿಗಳು ಮಕ್ಕಳನ್ನ ತಿನ್ನುವ ದೃಶ್ಯವನ್ನು ನಾವು ನೋಡಿದ್ದೇವೆ. ಇದು ಬಹಳ ಮನಸ್ಸಿಗೆ ನೋವಾಗುವಂಥದ್ದು. ಅಂದರೆ ಏನಾಯಿತು, ಇವಾಗ ನೋಡಿ, ಅದು ರೇಬಿಸ್ ಕಾಯಿಲೆ ಬಂದಿದ್ರೆ ಮಾತ್ರ ನಾಯಿಯನ್ನು ನಾವು ಕೊಲ್ಲಬೇಕು. ಬಟ್ ಇನ್ನು ಬೇರೆ ನಾಯಿಗಳನ್ನ ನಾವು ಏನು ಇದು ಮಾಡೋಂಗಿಲ್ಲ. ಅದಕ್ಕೋಸ್ಕರ ಇದಕ್ಕೆ ಒಂದು ದೇಶದಲ್ಲಿ ಒಂದು ತಿದ್ದುಪಡಿನೇ ಆಗಬೇಕು. ಒಂದು ರೇಬಿಸ್ಸು ಕಾಯಿಲೆ ಬಂದಂಥ ನಾಯಿಯನ್ನು ಕೊಲ್ಲುವಂಥ ವ್ಯವಸ್ಥೆ ಇದೆ. ಇನ್ನು ರ್ಯಾಬಿಡ್ ಡಾಗ್ಸ್ ಅಂತ ಇದೆ, ಅಗ್ರೆಸಿವ್ ಡಾಗ್ಸ್ ಅಂತ ಇದೆ. ಅಂದರೆ ರೇಬಿಸ್ ಬಂದಿರಲ್ಲ, ಬಹಳ ಓಸಿಫರಸ್ ಆಗಿ ಬಹಳ ಅದು ಕೂಡ ಫೆರೋಷಿಯಸ್ ಆಗಿರುತ್ತೆ. ಸೊ ಇವಾಗ ನೋಡಿ ಏನಾಗುತ್ತೆ ಅಂದರೆ, ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನ ಸಾಯಿಸಿದರೆ ಅವನಿಗೆ ಜೈಲು ಶಿಕ್ಷೆ, ಜೀವಾವಧಿ ಶಿಕ್ಷೆ ಅಥವಾ ಗಲ್ಲು ಶಿಕ್ಷೆ. ಆದರೆ ನಾಯಿ ಮನುಷ್ಯನ ಸಾಯಿಸಿದರೆ ಅದಕ್ಕೇನೂ ಇಲ್ಲ. ಅದರಿಂದ ಈಗ ಏನು ಮಾಡಬೇಕು, ಇಂಥ ದೊಡ್ಡ ನಗರಗಳಲ್ಲಿ ನಾವು ಏನು ಮಾಡಬೇಕು ಅಂದರೆ, ಒಂದು ನಾಯಿಗೋಸ್ಕರನೇ ಸಪ್ರೇಟಾಗಿ ಒಂದು ಪ್ರತ್ಯೇಕವಾದಂಥ ಪಾರ್ಕೋ ಅಥವಾ ಜೈಲೋ ಏನಾದರೂ ಮಾಡಬೇಕು. ಅಲ್ಲಿ ಈ ನಾಯಿಗಳನ್ನ ಸಾಕಬೇಕು, ಬೀದಿಗೆ ಬಿಡಬಾರ್ದು. ಸೊ ಇದರಿಂದ ನಂತರ ಏನಾಗುತ್ತೆ ಅಂದರೆ, ಈ ರೀತಿ ಕೊಡೋದು ನಿಜವಾಗ್ಲೂ ನಾವು ಅದು ಸಮಂಜಸವಲ್ಲ ಅಂತ ಅನಿಸುತ್ತೆ. ಯಾಕೆಂದರೆ ಆಯಿತು, ಅದಕ್ಕೆ ಆಹಾರ ಕೊಡಬೇಕು ಸರಿ, ಅದಕ್ಕೆ ಒಂದು ಐಡೆಂಟಿಫೈ ಮಾಡಬೇಕು ಜಾಗನ. ಅದು ನಾಯಿ ಶಾಲೆ ಅಂತನಾದರೂ ಮಾಡಿ, ನಾಯಿ ಪಾರ್ಕ್ ಅಂತನಾದ್ರು ಮಾಡಿ, ಅಥವಾ ನಾಯಿಗಳ ವಿಶ್ರಾಂತಿ ಧಾಮ ಅಂತನಾದ್ರು ಮಾಡಿ. ಬಟ್ ಅದನ್ನು ಈ ಯೋಜನೆ ಯಾವ ರೀತಿ ಸ್ವೀಕಾರ ಮಾಡಬೇಕು ಜನ? ಅಲ್ಲ, ಇವಾಗ ಏನು ಕೊಡ್ತಾ ಇದ್ದಾರೆ ಗೊತ್ತಿಲ್ಲ ನನಗೂ. ಇವಾಗ ನಾಯಿಗಳಿಗೇನು ಆಹಾರ ಕೊಡ್ತಾ ಇಲ್ಲ. ಬಟ್ ಅಲ್ಲ, ಈ ಯೋಜನೆ ಎಲ್ಲಿ ಕೊಡೋದು? ಬೀದಿಲಿ ಕೊಡ್ತೀರಾ? ಅಲ್ಲಲ್ಲ, ಈಗ ಎಲ್ಲೋ ಒಂದು ಕಡೆ ನಾಯಿ ಇರುತ್ತೆ. ಸೊ ಅದು ಎಲ್ಲಿ ಹುಡ್ಕೊಂಡು ಹೋಗಿ ಕೊಡ್ತೀರಾ? ಸೊ ಅದಕ್ಕೋಸ್ಕರ ಇದಕ್ಕೆ ಯೋಚನೆ ಮಾಡ್ಬೇಕು. ಅದಕ್ಕೋಸ್ಕರ ಈಗ ಎಲ್ಲ ಹೇಳಿದಾಗೆ, ಅಂದರೆ ಯಾವುದಾದ್ರು ಒಂದು ಜಾಗದಲ್ಲಿ ಇವತ್ತು ನಿಜವಾಗ್ಲೂ ನಾಯಿಗಳ ಹಾವಳಿ ತುಂಬ ಜಾಸ್ತಿ ಆಗಿದೆ. ಅದರಿಂದ ಎಷ್ಟೋ ಮಕ್ಕಳನ್ನ ಅದು ಕಚ್ತಾ ಇದೆ, ಎಷ್ಟೋ ಮಕ್ಕಳು ಸತ್ತಿದ್ದಾರೆ. ಬಹುಶಃ ನಾವು ಇದಕ್ಕೆ ತಿದ್ದುಪಡಿ ತರಬೇಕು. ಅದೇನಾಯಿತು, ಇದುವರೆಗೆ ಸುಪ್ರೀಂ ಕೋರ್ಟಲ್ಲಿ ಒಂದು ತೀರ್ಮಾನ ಇದೆ, ನಾಯಿಗಳನ್ನ ಅಥವಾ ಅಂದರೆ ರೇಬಿಸ್ ಇಲ್ಲದೇ ಇರತಕ್ಕಂಥ ನಾಯಿಗಳನ್ನ ಯಾವತ್ತೂ ಕೂಡ ನಾವು ಅದನ್ನು ಎಲಿಮಿನೇಟ್ ಮಾಡಬಾರ್ದು ಅನ್ನುವ ಒಂದು ತೀರ್ಮಾನ ಇದೆ. ಆ ತೀರ್ಮಾನಕ್ಕೆ ಒಂದು ತಿದ್ದುಪಡಿ ಬೇಕು ಅಂತ. ಅಂದರೆ ರೇಬಿಸ್ ಇರಲ್ಲ, ಬಟ್ ರೇಬಿಸ್ ಥರನೇ ಬಹಳ ಫೆರೋಷಿಯಸ್ ಆಗಿ ನಾಯಿ ಬಹಳ ಕ್ರೂರತೆ ಇರುತ್ತೆ ಕೆಲವಕ್ಕೆ. ಸೊ ಅಂಥ ನಾಯಿಗಳನ್ನ ಏನು ಮಾಡೋದು? ಆಯಿತು, ನೀವು ಅದನ್ನು ಎಲಿಮಿನೇಟ್ ಮಾಡೋಗಿಲ್ಲ, ಕಾನೂನು ಪ್ರಕಾರ ಒಪ್ಕೊಳ್ಳೋಣ. ಆದರೆ ಅದಕ್ಕೋಸ್ಕರ ಒಂದು ಬೇರೆ ಪ್ರತ್ಯೇಕವಾದ ಸ್ಥಳವನ್ನು ಮಾಡಿ ಒಂದೊಂದು ನಗರದಲ್ಲಿ. ಇವಾಗಲೂ ನೋಡ್ಬೋದು, ಕೆಲವು ಕಡೆ ಏನಾಗುತ್ತೆ, ಈ ಮಟನ್ ಶಾಪ್ಸ್ ಇದೆ, ಮಟನ್ ಶಾಪ್ಸು ಇದೆ. ಆಮೇಲೆ ಕೆಲವು ಕೋಳಿಗಳ ಅಂಗಡಿಗಳು ಕೂಡ ಇದೆ. ಸೊ ಅದರಲ್ಲಿ ಕೋಳಿಗಳ ಅಂಗಡಿ ಹತ್ರ ಇರಲ್ಲ ನಾಯಿಗಳು. ಈ ಮಟನ್ ಶಾಪ್ಸ್ ಏನಿದೆ, ಮಟನ್ ಅಂಗಡಿಗಳು, ಅದನ್ನು ಕೂಡ ನಾನು ಮೊನ್ನೆ ಒಂದು ಸರಿ ದಿಶಾ ಮೀಟಿಂಗಲ್ಲಿ ಕೂಡ ನಾನು ಮಾತಾಡಿದ್ದೇನೆ. ಈಗ ಚನ್ನಪಟ್ಟಣ ಅಥವಾ ರಾಮನಗರ ಯಾವುದೋ ಒಂದು ಟೌನ್ ಇರುತ್ತೆ, ಈ ಅಂಗಡಿಯೆಲ್ಲ ಒಂದೇ ಕಡೆ ಇರಬೇಕದು. ಯಾಕೆಂದರೆ ಅಲ್ಲಿ ನಾಯಿಗಳು ಸುತ್ತಾಡ್ತಾ ಇರುತ್ತೆ. ಈಗ ಒಂದೊಂದು ಅಂಗಡಿ ಒಂದೊಂದು ಬೀದಿಲಿದ್ದರೆ ಎಲ್ಲ ಕಡೆ, ಯಾಕೆಂದರೆ ಅದರಲ್ಲಿ ಏನು ಆ ಮೂಳೆಯನ್ನು ತಿನ್ನೋದಕ್ಕೆ ಅವು ಯಾವಾಗಲೂ ಹಾತುರಿತಾ ಇರ್ತವೆ, ಅಲ್ಲೇ ಇರ್ತವೆ. ಅದರಿಂದ ನಾಯಿಗಳ ನಿಯಂತ್ರಣ ಬಹಳ ಮುಖ್ಯವಾದದ್ದು. ಇವಾಗ ಅದಕ್ಕೆಲ್ಲ ಸ್ಟರ್ಲೈಸೇಷನ್ ಅದೆಲ್ಲ ಇದೆ. ಬಟ್ ಈಗ ಇದು ಕೊಡೋದು ಊಟ ಎಲ್ಲ ಹಾಕ್ತಿರಿ, ಅದಕ್ಕೊಂದು ಜಾಗ ಬೇಕಲ್ಲ. ಈಗ 10 ಬೀದಿ ಇದ್ದರೆ 10 ಬೀದಿಲೂ ಇರುತ್ತೆ, 10 ಬೀದಿಲಿ ಎಲ್ಲಿಡ್ತೀರಾ ಇದನ್ನ? ಸೊ ಇದು ಲಾಜಿಸ್ಟಿಕ್ ಸಮಸ್ಯೆ ಇದೆ. ಸೊ ಅದರಿಂದ ಅದನ್ನು ಯೋಚನೆ ಮಾಡಬೇಕು.